ಹೃದಯ ಕಮಲಂ ಪ್ರತ್ಯಬೋಧಿ ಅಂತ ಭಾಗವತದ 7ನೇ ಸ್ಕಂದದ 8ನೇ ಅಧ್ಯಾಯದ 43ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ. ಹೃದಯ ಕಮಲವು ಅರಳಿಸಲ್ಪಟ್ಟಿದೆ ಅಂತ. ಇದು ನಿಜಂತಾತ್ ಕರ್ಮಣಿ ಪ್ರಯೋಗ. ಇದಕ್ಕೆ ಮೂಲವಾದ ಬುಧ ಅವಗಮನೆ ಅಂತ ಧಾತು ಏನಿದೆ, ಅದು ವಾದಿಗಣದಲ್ಲಿರುವ ಪರಸ್ಮೈಪದಿಯಾದ ಸಕರ್ಮಕ ಧಾತು ಹೊಂದಿದೆ. ಅದು ಕರ್ತರಿ ಪ್ರಯೋಗದಲ್ಲಿ ಬೋಧತಿ ಅಂತನೂ, ನಿಜಂತದಲ್ಲಿ ಬೋಧಯತಿ ಅಂತನೂ ಆಗ್ತದೆ. ಮತ್ತೆ ಅದರ ಲುಂಗ್ಲಕಾರ ಅಬೂಬುಧತ್ ಅಂತ ಆಗ್ತದೆ. ದೇವ ಹೃದಯ ಕಮಲಂ ಅಬೂಬುಧತ್, ಭಗವಂತನು ಹೃದಯ ಕಮಲವನ್ನು ಅರಳಿಸಿದನು ಅಂತ. ಹೀಗೆ ಇದು ಒಂದು ಧಾತು. ಹಾಗೇನೆ ಇದೇ ವಾದಿಗಣದ ಮತ್ತೊಂದು ಧಾತು ಬೋಧ ಅಥವಾ ಬೋಧನೆ ಅಂತ, ಉಭಯಪದಿ ಧಾತು. ಅದು ಕೂಡ ಸಕರ್ಮಕವೇ. ಈ ಹಿಂದೆ ನೋಡಿದ ಧಾತುವು ಕೂಡ ಸಕರ್ಮಕವೇ. ಇದ್ರದ್ದು ಎಲ್ಲದರದ್ದು ನಿಜಂತ ಪ್ರಯೋಗ ಬೋಧಯತಿ. ಹಾಗೇನೆ ನಿಜಂತದ ಲುಂಗ್ಲಕಾರ ಅಬೂಬುಧತ್ ಅಂತಾನೆ ಆಗ್ತದೆ. ಇನ್ನೊಂದು ದಿವಾದಿಗಣದ ಬುಧ ಧಾತು ಇದೆ, ಅದು ಆತ್ಮನೇ ಪದ, ಸಕರ್ಮಕ. ಅದು ಕರ್ತರಿ ಪ್ರಯೋಗದಲ್ಲಿ ಅಣಿಜಂತದಲ್ಲಿ ಬುದ್ಧತೆ ಅಂತ ಆಗ್ತದೆ. ಕರ್ತರಿ ಪ್ರಯೋಗವೇ ಅಣಿಜಂತವೇ, ಅದರದ್ದು ನಿಜಂತ ಬೋಧಯತಿ ಅಂತ ಆಗ್ತದೆ. ಸಹಜವಾಗಿ ಅಲ್ಲಿಯೂ ಕೂಡ ಅಬೂಬುಧತ್. ಹೀಗೆ ದೇವ ಹೃದಯ ಕಮಲಂ ಅಬೂಬುಧತ್ ಅಂತ ಹೀಗೆ ಇರುವ ಪ್ರಯೋಗ. ಅದರದೇ ಹೃದಯ ಕಮಲ ಅಬೋಧಿ ಅಂತ ಹೀಗೆ ಲುಂಗ್ಲಕಾರವಾಗಿ ಪರಿಗಣಿತ ಆಗ್ತದೆ. ಆದರೆ ಬರೇ ಬುಧ ಧಾತು ಏನಿದೆ, ಅದು ಈ ವಾದಿಗಣದ 2 ಧಾತುಗಳಾಗಲಿ ದಿವಾದಿಗಣದ 2 ಧಾತುಗಳಾಗಲಿ ಅವು ಸಕರ್ಮಕ, ತಿಳಿಯುತ್ತಾನೆ ಅಂತ ಅದಕ್ಕೆ ಅರ್ಥ. ಅದಕ್ಕೆ ಪ್ರತಿಯಂತ ಉಪಸರ್ಗ ಸೇರಿಸಿದಾಗ ಪ್ರತಿಬೋಧತಿ ಅಥವಾ ಪ್ರತಿಬುದ್ಧತೆ ಅಂತ ಹೇಳಿದಾಗ ಅರಳುತ್ತದೆ ಅಂತ ಅರ್ಥ ಆಗ್ತದೆ. ಬರೇ ಬೋಧತೆ ಅಥವಾ ಬೋಧತಿ ಅಥವಾ ಬುದ್ಧತೆ ಅಂತ ಹೇಳಿದ್ರೆ ಅದೆಲ್ಲವೂ ತಿಳಿಯುತ್ತಾನೆ, ಆವಾಗ ಅದು ಸಕರ್ಮಕವೇ. ಆದರೆ ಪ್ರತಿಯಂತ ಹೀಗೆ ಸೇರಿಸಿದಾಗ ಅದು ಅರಳುತ್ತದೆ ಅಂತ ಅರ್ಥ ಆಗ್ತದೆ, ಆವಾಗ ಅದು ಅಕರ್ಮಕ ಆಗ್ತದೆ. ಭಾಗವತದ 7ನೇ ಸ್ಕಂಧದ 8ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕದಲ್ಲಿ ಇಲ್ಲಿ ತೆಗೆದುಕೊಂಡಿರುವುದು ಇದು ಪ್ರತಿಯಂತ ಉಪಸರ್ಗ ಬಂದು ಬುಧ ಧಾತು ಏನಿದೆ ಇದು ಅಕರ್ಮಕವಾಗಿ ಪರಿಣಮಿಸಿದೆ. ಅದರಿಂದ ಹೃದಯ ಕಮಲಂ ಪ್ರತಿಬೋಧತಿ ಅಥವಾ ಪ್ರತಿಬೋಧತೆ ಅಥವಾ ಪ್ರತಿಬುದ್ಧತೆ. ದೇವ ಹೃದಯ ಕಮಲಂ ಪ್ರತಿಬೋಧಯತಿ, ದೇವೇನ ಹೃದಯ ಕಮಲಂ ಪ್ರತ್ಯಬೋಧಿ ಅಂತ ಹೀಗೆ ಲುಂಗ್ಲಕಾರ ಇದೆ. ಅಥವಾ ಲಟ್ಲಕಾರದಲ್ಲಾದರೆ ಪ್ರತಿಬೋಧ್ಯತೆ ಅಂತ ಹೀಗಾಗ್ತವೆ. ಹೀಗೆ ಮೂಲತಃ ಸಕರ್ಮಕವಾಗಿದ್ದು ಈಗ ಅಕರ್ಮಕವಾಗಿ ಪರಿಣಮಿಸಿದೆ. ಆದರೆ ನಿಜಂತದಲ್ಲಿ ಮತ್ತೆ ಸಕರ್ಮಕವೇ ಆಗ್ತದೆ. ಹೃದಯ ಕಮಲ ವಿಕಸತಿ ಅಂತ ಅರಳುತ್ತದೆ ಅಂತ ಅರ್ಥ ಮಾಡಿಕೊಳ್ಳುವುದು, ಆ ಒಂದು ಕ್ರಿಯಾಪದವನ್ನು ಬಳಸುವುದು ಒಂದು ಬೇರೆ ವಿಷಯವೇ. ಆದರೆ ಪ್ರತಿತ್ಯುಪಸರ್ಗ ಪೂರ್ವಕ ಬುಧ ಧಾತು ಪ್ರಯೋಗ ಮಾಡಿದಾರಲ್ಲ, ಹೃದಯ ಕಮಲ ಅರಳಿ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಅರ್ಹ ಆಗುವುದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಅಂತ ಒಂದು ವಿಶಿಷ್ಟವಾದ ಪ್ರಯೋಗ ಇದೆ. ಅದನ್ನ ನಾವಿಲ್ಲಿ ಗಮನಿಸಬೇಕು.